ದಲಿತ ಸಂಘಟನೆಗಳಿದೆ, ರೈತ ಸಂಘಟನೆಗಳಿದೆ, ಮಹಿಳಾ ಸಂಘಟನೆಗಳಿದೆ. ಇವೆಲ್ಲವೂ ಕೂಡ ಪ್ರಗತಿಪರ ಸಂಘಟನೆಗಳಿದ್ದು ಕೂಡ ಇವತ್ತು ಸಂವಿಧಾನವನ್ನು ರಕ್ಷಿಸುವಲ್ಲಿ ವಿಫಲರಾಗಿದೆ. ನಿಜವಾಗಿ ಹೇಳಬೇಕಂದ್ರೆ ಸಂವಿಧಾನದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಂತಹ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾರು ಕೂಡ ತಮ್ಮ ಸ್ವಂತ ದೇವರುಗಳಿಗೋಸ್ಕರ ತಮ್ಮ ಸ್ವಂತ ಕುಟುಂಬದ ಆಸ್ತಿ ತರ ಈ ರಾಜ್ಯನ ಈ ಕೇಂದ್ರನ ಅನುಭವಿಸ್ಕೊಂಡು ಬಂದಿದೆ. ಆದರೆ ಈ ಶೋಷಿತ ಸಮುದಾಯ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿದೆ, ಯಾವ ನಿವೇಶನ ರೈತರು, ಭೂ ರೈತರು, ಎಲ್ಲ ವರ್ಗದ ಜನ ಸಮ ಸಮಾಜವನ್ನು ಕಟ್ಟಬೇಕು, ಎಲ್ಲ ವರ್ಗದ ಜಮೀನಿಗೋಸ್ಕರ ನ್ಯಾಯ ದೊರಕಿಸಿಕೊಡ್ಬೇಕು, ಸಂವಿಧಾನದ ಹಕ್ಕುಗಳನ್ನ ಕೊಡಿಸಬೇಕು ಅಂತ ಹೇಳಿ ಅವರು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಭಾರತದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಡ್ತಾರೆ. ಅದನ್ನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೆಯೋದು. ಆದರೆ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಬೆಳಗ್ಗೆ ಎದ್ದರೆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರು ಬಿಜೆಪಿ ಅವರು ಒಬ್ಬರ ಮೇಲೆ ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾರೆ. ಆದರೆ ಯಾರು ಕೂಡ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಫೈಟ್ ಮಾಡಿ ಜನರ ಮುಂದೆ ಹೋಗಿ ಮತ ಕೇಳುವಂತ ತಾಕತ್ತು ಯಾರು ಇಲ್ಲ. ಅವರು ಚುನಾವಣೆ ಬಂದಾಗ ಜನರನ್ನ ದುರ್ಬಳಕೆ ಮಾಡ್ಕೊಂಡು ಒಂದು ಮತ ಒಂದು ಮೌಲ್ಯ ಅನ್ನೋದು ಈ ದೇಶದ ಹಕ್ಕಾದರೆ ಆ ಮತಗಳು ಯಾವ ಮಾರಾಟ ಆಗ್ತಾ ಇದೆ ಮತ್ತು ಯಾವ ಎಂಥ ಸರ್ಕಾರಗಳು ಬರ್ತಾ ಇದೆ, ಎಂಥ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಜನ ಇವತ್ತು ಗಮನಿಸಬೇಕು. ಇಲ್ಲಾಂತಂದ್ರೆ ಈ ದೇಶದಲ್ಲಿ ಬರತಕ್ಕಂಥ ಎಲ್ಲ ವರ್ಗದ ಸಮುದಾಯ, ಎಲ್ಲ ವರ್ಗದಲ್ಲೂ ಕೂಡ ಬಡವರು. ಅವ್ರಿಗೋಸ್ಕರ ಇವತ್ತು ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಅಹಿಂದವಾದ ಒಂದು ಸಂಘಟನೆಯನ್ನ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ನೆಲ ರಾಮನಗರ ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಗಳನ್ನು ನಾವು ಡಿಸೆಂಬರ್ ತಿಂಗಳೊಳಗಡೆ ನಾವು 8 ಜಿಲ್ಲೆಗಳನ್ನು ಕವರ್ ಮಾಡಬೇಕು ಅಂತ ಹೇಳಿ ಈ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಇಷ್ಟು ಜಿಲ್ಲೆಗಳಲ್ಲಿ ತಕ್ಷಣಕ್ಕೆ ಡಿಸೆಂಬರ್ಗೆ ನಾವು ಯೋಜನೆಯನ್ನು ಮಾಡಿದ್ದೇವೆ. ಇಲಾಖೆಗಳು ಕೂಡ ಒಪ್ಪಿದ್ದಾರೆ, ಅಲ್ಲಿ ಸಭೆಗಳನ್ನು ಮಾಡಿ ಸಂಘಟನೆಯನ್ನು ಮಾಡೋಣ, ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ. ಇವತ್ತು ಎಲ್ಲರೂ ಕೂಡ ಬಡವರಿಗೋಸ್ಕರ ಮಾಡ್ತಾ ಇದ್ದೀವಿ, ಇದು ಸ್ವತಂತ್ರ ಬಂದುತ್ತಾ ಇದನ್ನೇ ಹೇಳ್ತಾ ಇದ್ದೀವಿ. ಈಗ ನಾಳೆ ಸ್ವತಂತ್ರ ದಿನಾಚರಣೆ, 28ನೇ ಸ್ವತಂತ್ರ ದಿನಾಚರಣೆ, 75 ವರ್ಷಗಳು ಕಳೀತಾ ಇದ್ದರೂ ಕೂಡ ಇನ್ನು ಜನ ನಿವೇಶನ ರೈತರು, ಭೂ ರೈತರು, ಆಮೇಲೆ ಅವಕಾಶ ವಂಚಿತರು,